ರುಕ್ಮಿಣಿ ಸ್ನಾನ ಮಾಡಕ್ಕೆ ಹೋಗೋಳೆ. ಅವಳು ಬರೋ ಗಂಟ ಸೂರ್ಯ ಅವ್ರಿಗೆ ಊಟ ಕೊಟ್ಟು ಬಂದ್ಬಿಡ್ತೀನಿ ನಾನು. ಯಾಕೆ? ನನ್ನ ಗಂಡನಿಗೆ ಅವಳೆಯ ಎಲ್ಲ ಕೆಲಸ ಮಾಡಬೇಕಾ, ಅವಳೇ ಕೆಲಸ ಮಾಡ್ಕೊಡ್ಬೇಕಾ? ನನ್ನ ಗಂಡನಿಗೆ ನಾನೇ ರೆಡಿ ಮಾಡ್ತೀನಿ. ತಿಂಡಿ ಮಾಡಿ ಮಡಗಿರ್ಬೇಕು. ಗಂಗ ಹೋಗಿ ಪಟಪಟ್ನೆ ಬಾಕ್ಸ್ಗೆ ಕೊಟ್ಟಿಡ್ಬಿಡ್ತೀನಿ. ತಕ ಹೋಯ್ತಾರಲ್ಲ ಮಧ್ಯಾಹ್ನಕ್ಕೆಲ್ಲಕ್ಕೂ ಅನ್ನ ಸಾರು ಮಾಡಿ ಮಡಗಿರ್ಬೇಕು ಅನಿಸ್ತದೆ. ಸುಮ್ಮನೆ ನನ್ನ ಕೈಯಾರನೇ ನನ್ನ ಗಂಡನ ಅವಳು ಬಿಟ್ಕೊಟ್ಟಂಗಾಯ್ತದೆ. ಆಮೇಲೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗೋಯ್ತದೆ. ಪ್ರತಿಯೊಂದು ಸೇವೆನೂ ಮಾಡ್ತಾ ಕೂತವಳಲ್ಲ ಅಲ್ಲಿ ಜೀತದ ಆಳಂಗೆ. ಆಗ ಸೂರ್ಯ ಅವ್ರಿಗೆ ಕರುಣೆ ಬಂದ್ಬಿಡ್ತದೆ ಅವಳ ಮೇಲೆ. ಆಮೇಲೆ ನನ್ನ ಅನ್ಕೋತಾರೆ ಕುತ್ಕ ತಿಂತ ಕೂತವಳೆ, ಇವಳಿಗೇನೋ ಜ್ಞಾನ ಇಲ್ಲ ಅಂತ. ಯಾಕೆ ಬೇಕು? ನನ್ನ ಗಂಡನಿಗೆ ನಾನೇ ಮಾಡ್ತೀನಿ. ಇವತ್ತಿಂದ ಏನು ಬೇಕು, ಏನು ಮಟ್ಟಬೇಕು, ಸೂರ್ಯ ಅವ್ರಿಗೆ ಏನೇನು ಬೇಕು ನಾನು ನಾನೇ ಕೊಡ್ತೀನಿ. ಅವ್ರಿಗೆ ಬರೋ ಗಂಟೆ ಅಡುಗೆ ಮಾಡಿರ್ತೀನಿ. ಈಗ ನಂಗೆ ಬರೀ 3 ತಿಂಗಳು, ಇನ್ನೂ 9 ತಿಂಗಳು ಮಾಡತ್ತೆ ಅನ್ಕೊಂಡು ಕೆಲಸ ಮಾಡ್ಬೋದು. ಯಾಕೆ ಬಸ್ಸಿಟ್ಟು ಕೆಲಸ ಮಾಡೋಕ್ಕಿಲ್ವಾ? ಮಾಡ್ತಾರೆ. ಕೂಸೇರೋ ಗಂಟು ಕೆಲಸ ಮಾಡ್ತಾಯಿರ್ತಾರೆ. ಇಲ್ಲ ಕಡ್ದು ಕಟ್ಟಕ್ಕೆ ಕೆಲಸ ಇದ್ದದ, ಇಲ್ಲ ಜಲ್ಲಿ ಹೊಡೆ ಕೆಲಸ ಇದ್ದದ, ಇಲ್ಲ ಗಾರೆ ಹೊರ ಕೆಲಸ ಇದ್ದದ, ಅಡುಗೆನೂ ಮಾಡೋಕ್ಕಾಯ್ತಿಲ್ವ ನನ್ನ ಕೈಲಿ? ಹೋಯ್ತೀನಿ, ಎಲ್ಲರೂ ಮಾಡ್ಕೊಡ್ತೀನಿ ತಕೋ. ಏನೋ ಅವಳ ನನ್ನ ಗಂಡನ ಜೊತೆ ಚೆನ್ನಾಗಿ ಇದ್ಬಿಡೋ ಅಂತ ಬಿಟ್ಬಿಡ್ಬೇಕಲ್ಲ. ಬೇಡ, ನನ್ನ ಗಂಡನ ನಾನೇ ನೋಡ್ಕೊತೀನಿ. ಅವಳನ್ನು ನೋಡ್ಕೊಳ್ಳೋದು ಬೇಡ. ಇಲ್ಲಿ ಗಂಟ ನಂದೇ ದೊಡ್ಡ ತಪ್ಪಾಗಿರೋದು. ನನ್ನ ಗಂಡನ ನಾನು ಆಗಲಿಂದ ಹಚ್ಕೊಡಂಗೆ ನೋಡ್ಕೊಂಡಿದ್ದಿದ್ರೆ ಅವರು ಏನೇನು ಮಾಡ್ತಿತ್ತಿಲ್ಲ. ನಾನೇ ದೊಡ್ಡ ತಪ್ಪು ಮಾಡ್ಕೊಬಿಟ್ಟೆ. ನಾನು ಬಿಟ್ಬಿಟ್ಟು ಹೋಗ್ಬಾರ್ದಾಗಿತ್ತು. ಅವ್ರು ಹೊಡೆದ್ರು ಇಲ್ಲೇ ಇರಲಿ, ಬಡಿದ್ರು ಇಲ್ಲೇ ಬಿದ್ದು ಸಾಯ್ತೀನಿ. ಅವ್ರು ಹೊಡೆದ್ರು ಸಿಕ್ಕಿಲ್ಲ, ಬಡಿದ್ರು ಸಿಕ್ಕಿಲ್ಲ, ಸಾಯಿಸಿದ್ರು ನಾನು ಇಲ್ಲೇ ಸಾಯ್ತೀನಿ ಅಂತ ಆಟ ಮಾಡ್ಕೊಂಡಿರ್ಬೇಕಾಯ್ತು. ಒಂಟೆ ಓದಿ ಸುಮಾರು ದಿವಸ ಕಂಟ. ಆಗ ಹೊಂಟೋದಾಗ ಅವ್ರಿಗೂ ನಾನು ಬರೋಕ್ಕಿಲ್ವೇನೋ ಅನ್ಕೊಬಿಟ್ಟು 2ನೇ ಮದುವೆ ಮಾಡ್ಕೊಬಿಟ್ಟವ್ರೆ. ನಂದೇ ತಪ್ಪಾಗೋಯ್ತು. ಇನ್ನೊಂದ್ಸಲ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅತ್ತೆ ಬೇರೆ ವಾರ್ನಿಂಗ್ ಬೇರೆ ಮಾಡಿಬಿಟ್ಟದೆ. ಮೊದಲು ನಾನು ಓಡೋಗಿದ್ದಿಲ್ಲ ಅತ್ತೆ ಹಿಂಗೆ ಆಡದ. ಇವಾಗ ನೋಡಿದ್ರೆ ನನಗೆ ಎದುರು ಆಯ್ತದ ಕಣಪ್ಪ. ಹೇಳದೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಮನೆಯಿಂದ ಹಾಕ್ತೀನಿ ಅಂತ. ಆಮೇಲೆ ಹಾಕ್ಬಿಟ್ರೆ ಪಕ್ಕ ನಾವು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಇಬ್ಬರು ಒಬ್ಬರನ್ನ ಆಚೆ ಹಾಕೋದಂತ ಗ್ಯಾರಂಟಿ ಅತ್ತೆ. ಅವಳನ್ನೇ ಹಾಕ್ಲಿ ತಗೋ ರುಕ್ಮಿಣಿನೇ. ನಾನೇ ಮನೆಯಿಂದ ಆಚೆ ಹೋಗೋನೆ, ಮನೆಯಿಂದ ಆಚೆಗೆ ಹೋಗಿ ಕಳ್ಳೇಬಾರ್ದು ನಾನು. ಆಮೇಲೆ ಏನಾದ್ರು ಕಿತಾಪತಿ ಮಾಡಿಬಿಟ್ಟು ಆಮೇಲೆ ಅತ್ತೆಗೆ ಗೊತ್ತಾಗಿ ಅತ್ತೆ ನನ್ನ ಮನೆಯಿಂದ ಆಚೆಗಾಕಿ ಯಾಕೆ ಬೇಕು ಅದೆಲ್ಲವ ಬೇಡಲೇ ಬೇಡ. ಇನ್ನೊಂದ್ಸಲ ನನ್ನ ಹತ್ರ ಕೆಲಸ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ನನ್ನ ಪಾಡ ನಾನು ಇದ್ಬಿಡ್ತೀನಿ ಕಣಪ್ಪ. ಯಾಕೆ ಬೇಕು ಸುಮ್ಮನೆ ಇರ್ನಾರ್ದು ಇರುವೆ ಬಿಟ್ಕೊಂಡಾರ ಅಂತಾರಲ್ಲ, ಹಂಗಾಯ್ತದ ಅಷ್ಟೇ. ನಾನು ಆಮೇಲೆ ಏನಾದ್ರು ಮಾಡೋಕ್ಕೋಗಿ ಬೇಡ ಬೇಡ ಮುದ್ದೆನ ಒಬ್ಬ ಹೆಂಗೋದ ಬಯಸ್ತಿದ್ಲು. ಈಗ ನಾನು ಸಿಗಾಕೊಳ್ಳೋಣ ಬೇಕಾಗಿಲ್ಲ ಕತೆ. ನಾನು ಕೂಸೋದೆ ನಾನು ಇವ್ನಿ. ಆಮೇಲೆ ನಮ್ಮ ಇಬ್ಬರು ಸೇರಿಸಿ ಮನೆಯಿಂದ ಹಚ್ಕೊಟ್ಬಿಟ್ರೆ ಆಮೇಲೆ ಅಣ್ಣ ಬೇರೆ ಬರಬೇಡ ಮನೆಗೆ ಅಂತ ಹೇಳೋನೆ. ಅಲ್ಲಿ ಸೇರ್ಸೋಣ ಅಣ್ಣ. ಸೂರ್ಯದೇ ಆದರೂ ಕಾಸು, ಆಮೇಲೆ ಅಣ್ಣ ಏನೋ ಆಟ ಜಾಸ್ತಿ. ಆಮೇಲೆ ನನ್ನ ಹಾಕ್ಬಿಡ್ತಾನೆ, ನನ್ನ ಆಚೆಗೆ ಹಾಕೋದಿಲ್ಲ, ಅವ್ನು ಆಚೆಗೆ ಹಾಕ್ಬಿಟ್ರೆ ಬೇಡ ಬೇಡ ಇರು. ಅವ್ವಲ್ಲಿ ಹೆಂಗೋ ಇರಲಿ, ಇಲ್ಲಿ ನನ್ನ ಪ್ರಮಾಣ ಇರ್ತೀನಿ. ಅಣ್ಣನ ನಂಬಕ್ಕಾಗಿಲ್ಲ. ಈಗ ಭಾರಿ ಬದಲಾಗ್ಬಿಟ್ಟಾನೆ. ಏನು ಹೇಳ್ತಾನೆ ಅದನ್ನೇ ಮಾಡ್ತಾನೆ, ಹೇಳಿದ್ನೇ ಮಾಡ್ತಾನೆ, ಮಾಡಿದ್ನೇ ಹೇಳ್ತಾನೆ. ಯಾಕೆ ಬೇಕು ಸುಮ್ಮನೆ? ರುಕ್ಮಿಣಿ ನೀರು ಕಬ್ರ ಕೊಯ್ತಾಳೆ ಅನ್ಸುತ್ತೆ. ದಿನ ಇಷ್ಟೊತ್ತಿಗೆ ಅವಳು ಹೋಗೋದು ಸ್ನಾನ ಮಾಡೋಕ್ಕೆ. ನೋಡ್ಕೊಂಡಿನೆಲ್ಲ. ಈಗ ಸೂರ್ಯವ್ರಿಗೆ ಊಟ ಕೊಟ್ಬಿಡ್ತೀನಿ ಹಾಕಿ. ಆಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಯ್ತದೆ ಸೂರ್ಯವ್ರಿಗೆ. ಗಂಗಾ, ನಂದಿನಿ ಅಕ್ಕ ಏನು ಬೇಕು? ಏನಾರು ನಾಷ್ಟ ಹಾಕೊಡೋಣ? ಇಲ್ಲ ಇಲ್ಲ ಅಡುಗೆ ಆಯ್ತಾ ಮಧ್ಯಾಹ್ನಕ್ಕೆ? ಅಕ್ಕ ಅಡುಗೆ ಎಲ್ಲ ಆಯಿತು. ಏನು ಬೇಕಿತ್ತು? ಏನೂ ಇಲ್ಲ, ಸೂರ್ಯವ್ರಿಗೆ ಬಾಕ್ಸ್ ಹಾಕೊಡೋದ ಮಧ್ಯಾಹ್ನಕ್ಕೆ ಅಂತ. ನಾಷ್ಟ ಮಾಡಿದ್ರಾ ಸೂರ್ಯವರು? ಇಲ್ಲ ಅವ್ರು ಇನ್ನೂ ತಿಂಡಿ ಮಾಡಿಲ್ಲ. ತಿಂಡಿ ಮಾಡಿಲ್ವಾ? ಹಂಗಿರೋ ಸ್ವಲ್ಪ ಸೈಡ್ ಬೈಲಿ, ನಾನು ಸೂರ್ಯವ್ರಿಗೆ ಬಾಕ್ಸ್ ಹಾಕೊಂಡು ನಾಷ್ಟ ಕೊಡ್ತೀನಿ. ಇಲ್ಲ ನಿಂತ ಕಡೆ ನಾನು ಹಾಕೊಡ್ತೀನಂತೆ. ಅಮ್ಮವ್ರು ಹೇಳೋರೆ ನಿಮ್ಮ ಕೈ ಜಾಸ್ತಿನೂ ಕೆಲಸ ಮಾಡಿಸ್ಬಾರ್ದು ಅಂತ. ಇಲ್ಲ ಕದ್ ಬೈಲಿ, ನೀ ಸೈಡು ಬಾ, ನಾನು ಮಾಡ್ತೀನಿ. ಸರಿ ಬನ್ನಿ. ತಿಂಡಿಗೆ ಇಡ್ಲಿ ಸಾಂಬಾರು ಮಾಡಿರೋದಾ? ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಅನ್ನವಾ? ನಂದಿನಿ ಅಕ್ಕ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿ ಮಡ್ಗೀನಿ. ಈಗ ನಾಷ್ಟಕ್ಕೆ ಇಡ್ಲಿ ಸಾಂಬಾರು. ಸರಿ, ಇದೇ ತಾನೇ ಅವರು ಡೈಲಿ ತಗೋಗೋದು ಬಾಕ್ಸು? ಆಮೇಲೆ ಇದು ಬ್ಯಾಗೆಲ್ಲ ಇದೆ ತಾನೇ? ಅಕ್ಕ ಇದೇ ತಗೊಂಡೋಗೋದು. ಅಕ್ಕ ನಿಮ್ಗೆ ಕೊಡ್ಲ ನಾಷ್ಟನಾ? ಹಂಗ ಬೇಡ ನನಗೆ ಇಲ್ಲೇ, ನಾನು ಆಮೇಲೆ ಹೊಟ್ಟೆ ಹಸ್ದಾಗ ನಾನು ತಿಂತೀನಿ. ಸರಿ ಬಿಡು. ಇನ್ನೇನು ಮಾಡಬೇಕು ನೀನು? ಎಲ್ಲ ಕೆಲಸ ಮುಗೀತಾ? ಇಲ್ಲ, ಊಟ ಎಲ್ಲ ಹಾಕೊಟ್ಬಿಟ್ಟು ಪಾತ್ರೆ ಇದೆ ತೊಳೆದ್ಬಿಟ್ಟು ಏನೋ ಸ್ವಲ್ಪ ಕೆಲಸ ಅದೇ ಅದು ಮಾಡ್ಬಿಟ್ಟು ಹೋಯ್ತೀನಿ. ಬಟ್ಟೆ ಎಲ್ಲ ತೊಳೆದಾಯ್ತಾ? ಇಲ್ಲ, ಅಮ್ಮವ್ರಂದ್ರು ಬೇಡ ಮನೆಗೆ ಅಡುಗೆ ನೀನು ಒಬ್ಬಳೇ ಮಾಡು, ಅಡುಗೆ ಮಾಡಿಬಿಟ್ಟು ಅಡುಗೆ ಮನೆ ನೋಡ್ಕೊಂಡು ನೀನು ಬಟ್ಟೆ ಹೋಗಕ್ಕೆ ಬೇರೆಯವ್ರಿಗೆ ಹಾಕ್ತೀನಿ ಅಂದರು. ಯಾಕಂತೆ? ಎಲ್ಲ ಕೆಲಸ ನಾನು ಒಬ್ಬಳಿಗೆ ಮಾಡೋಕ್ಕಾಗಿಲ್ಲ. ಆಮೇಲೆ ಅಡುಗೆ ಮಾಡಬೇಕಲ್ಲ ನೀವು, ಆಮೇಲೆ ರುಕ್ಮಿಣಿ ಅಕ್ಕ ಇಬ್ಬರು ಹೆಚ್ಚಾಗಿದ್ದೀರಿ. ಒಂದು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಬೇಕು. ಎಲ್ಲ ಕೆಲಸ ಮಾಡಿಬಿಟ್ಟು ಮಾಡೋಕ್ಕಾಗಿಲ್ಲ. ಆಮೇಲೆ ಅಡುಗೆ ಮಾಡೋಕ್ಕೆ ಸ್ನಾನ ಮಾಡ್ಕೊಂಡು ಬರಬೇಕಲ್ಲ, ಬಟ್ಟೆ ಗಿಟ್ಟೆಲ್ಲ ಒಗ್ದುಬಿಟ್ಟು. ಅದಕ್ಕೆ ಬೇಡ ನೀನು ಒಬ್ಬಳಿಗೆ ರಿಸ್ಕ್ ಆಯ್ತದೆ ಅಂದ್ಬಿಟ್ಟು ಹಂಗೆ ಮಾಡಿದ್ರು. ಸಂಬಳ ಏನಾದ್ರು ಕಡಿಮೆ ಮಾಡಿದ್ರೆ ಅಷ್ಟೇ ಇದ್ದದು? ಇಲ್ಲ ಇಲ್ಲ, ಸಂಬಳ ಏನೂ ಕಡಿಮೆ ಮಾಡಿಲ್ಲ. ಏನೋ ಸೂರ್ಯಣ್ಣವರೆಲ್ಲ ಹೇಳ್ಬಿಟ್ಟು ಸಂಬಳ ಏನು ಕಡಿಮೆ ಮಾಡೋಕ್ಕಿಲ್ಲ ಅಂತಂದರು. ಏನೋ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸಂಬಳ ಕಡಿಮೆ ಮಾಡಿಬಿಟ್ಟಿದ್ರೆ ಭಾರಿ ಕಷ್ಟ ಆಗ್ಬಿಡೋದು. ಸರಿ ಕತೆ, ಬರ್ತೀನಿ ತಾಳು. ಸರಿ ಅಕ್ಕ, ಟೈಮು ಕರೆಕ್ಟಾಗಿ ನಿಮಗೆ ನಾಷ್ಟ ಕೊಡೋಕ್ಕೆ ಹೇಳೋರೆ ಅಮ್ಮವರು. ಯಾವಾಗ ಥರನೇ? ಇಲ್ಲ, ಹೊಟ್ಟೆ ಹಸ್ದಾಗ ನಾನೇ ಫೋನ್ ಮಾಡ್ತೀನಿ, ರೂಮ್ಗೆ ತಗೊಬರುವಂತೆ. ಸರಿ ಅಕ್ಕ. ಅಲ್ಲ ನಂದಿನಿ ಅಕ್ಕವರು ಅಡುಗೆ ಮನೆಗೆ ಕಾಲಾಗ್ತಿತ್ತಿಲ್ಲ. ಇದೇನು ಅಡುಗೆ ಮನೆಗೆ ಬಂದ್ಬಿಟ್ಟು ಊಟ ಬೇರೆ ತಗೋಯ್ತವ್ರೆ? ಏನಪ್ಪ ದೇವ್ರಿಗೆ ಗೊತ್ತು. ಪಾತ್ರೆ ಇರೋ ತೊಳೆದಾಕ್ಬಿಡ್ತೀನಿ. ಇದು ಮೊದಲು ಅನ್ನ ಸಾಂಬಾರು ಮುಚ್ಚಿಡಬೇಕು. ರೀ ತಗೊಳ್ಳಿ, ನಾಷ್ಟ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಮಧ್ಯಾಹ್ನಕ್ಕೆ ಬಾಕ್ಸ್ ರೆಡಿ ಮಾಡಿ ಮಡ್ಗೇನಿ, ತಗೊಳ್ಳಿ. ಅಲ್ಲ ನಂದಿನಿ ಅವರೇ, ನೀವು ಬೇರೆ ಏನಕ್ಕೆ ತರಕ್ಕೆ ಹೋದ್ರಿ? ನಾನು ಗಂಗಾ ಅವ್ರಿಗೆ ಹೇಳಿದ್ದೆ, ಅವ್ರು ಎಲ್ಲ ರೆಡಿ ಮಾಡ್ತೀನಿ ಅಂದರು. ನೀವು ಬೇರೆ ಏನಕ್ಕೆ ಒಂದ್ಸಲಿ? ಇಲ್ಲ ತಗೊಳ್ಳಿ, ಅದ್ಯಾವ ಕೆಲಸ? ನೀವು ರೆಸ್ಟ್ ಮಾಡಿ, ನನಗೇನು ಕೆಲಸ ಮಾಡಕ್ಕೆ ಹೋಗ್ಬೇಡಿ ನೀವು. ಅಲ್ಲ ಅದು ಯಾಕಂಗೆ ಮಾತಾಡ್ತಿದ್ದೀರಿ? ನನಗೆ ಕೆಲಸ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ನೀವು ರೆಸ್ಟ್ ಮಾಡಬೇಕು ಅಂತ. ನಾನು ಬಸ್ರಿ ಅಂತ ತಾನೇ ನೀವು ಆಡ್ತಿರೋದು. ಏನು ಹೋಯ್ಕಿರ ತಗೊಳ್ಳಿ. ಈಗ ಬರೀ 3 ತಿಂಗಳು ಕತೆ, ಮಾಡೋರು 9 ತಿಂಗಳು ಗಂಟು ಕೆಲಸ ಮಾಡ್ತಾರೆ. ಅಲ್ಲ ನಾನೇನು ಕೆಲಸ ಕಡ್ದು ಕಟ್ಟೆ ಆಗ್ತಿದ್ದನ, ಊಟ ನೋಕಬ್ರಕ್ಕಿಲ್ವ ಅದು ಮಾಡಿರೋದ? ತಗೊಳ್ಳಿ.
ಸರಿ ಇಲ್ಲಿ ಇಟ್ಬಿಟ್ಟು ಹೋಗಿ ನಾನು ಆಮೇಲೆ ತಿಂತೀನಿ. ಅಲ್ಲ ತಟ್ಟೆಗಾಕ ಬಂದ್ಬಿಟ್ಟಿನಿ, ತಟ್ಟೆಗಾಕಿರೋ ಊಟ ಬಂದು ಕಾಯಿಸ್ಬಾರ್ದು, ಹಾಕಿದ ತಕ್ಷಣ ಕುಟ್ಬಿಟ್ಟು ತಿನ್ಕೋಬೇಕು. ಅನ್ನಪೂರ್ಣೇಶ್ವರಿಯ ಮುಂದೆ ಮಡಿಕೊಂಡು ಹಂಗೆ ಕೂತ್ಕೋಬಾರ್ದು ಕತೆ, ತಕಡಿ ತಿನ್ಕಡಿ, ಆಮೇಲೆ ಬೇಕಾದ್ರೆ ಏನಾದ್ರು ಮಾಡಿದಂತೆ. ನಂದಿನಿ ಅವ್ರ ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಕಾಣ್ತಿದ್ದಿಲ್ಲ. ಏನು ನಾಟಕ ಆಡ್ತಿದ್ದೀರಾ? ಇಲ್ಲ ಇಲ್ಲ, ಇದು ನಾಟಕ ಆಗ್ತಿಲ್ಲ ನಂಗೆ ಕಾಣಿಸ್ತಿದೆ. ಇದು ರಿಯಲ್ ಆಗಿ ಅವ್ರು ಜೆನ್ಯೂನ್ ಆಗಿ ಇದ್ದಾರೆ ಅನಿಸುತ್ತೆ. ಏನು ಈ ಥರ ಇದ್ರಲ್ಲ, ನನಗೆ ಯಾಕೋ ನಂಬಕ್ಕಾಗ್ತಾ ಇಲ್ಲ. ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗ್ತಿಲ್ಲ. ಇಷ್ಟೊಂದರ ಚೇಂಜಸ್ಸಾ? ಇಷ್ಟು ಬದಲಾವಣೆ ಹೇಗೆ ಸಾಧ್ಯ? ಇಷ್ಟು ಬೇಗ ದಿಢೀರ್ ಬದಲಾವಣೆ ಆಗಿದ್ದಾರೆ? ಅಲ್ಲ, ಅದು ಇದು ದ್ವೇಷ ಅದು ಇದು ಅಂತ ಮಾತಾಡೋರು ಈ ಥರ ಚೇಂಜಸ್ ಕಾರಣ ಏನು ಕಾರಣ ಇರ್ಬೋದು? ನನಗಂತೂ ಗೊತ್ತಾಗ್ತಿಲ್ಲ ಏನು ಇಷ್ಟ ಅಂತ. ಏನಿರ್ಬೋದು? ಅಲ್ಲ ಸುರಿ, ಏನು ಯೋಚನೆ ಮಾಡ್ತಾ ನಿಂತಿದ್ದೀರಿ? ಸುಮ್ಮನೆ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ, ಹೇಳಿಲ್ವ ನಾನು? ಬೇಕಾದ್ರೆ ಕರ್ದು ಕೇಳಿ. ಅತ್ತೆನೂ ಹಂಗೆ ತಾನೆ ಅಂತಿರೋದು, ಊಟದ ಮುಂದೆ ಕುತ್ಕೊಂಡು ಇಲ್ಲ ಊಟ ಹಾಕ್ಬಿಟ್ಟು ಅತ್ತೆಗಿಂತ ಕಾಲ ಕಳಿಬಾರ್ದು, ತಟ್ಟೆಗೆ ಹಾಕೋ ತಕ್ಷಣ ತಿನ್ನಬೇಕು, ಊಟಕ್ಕೆ ಮರ್ಯಾದೆ ಕೊಡಬೇಕು ಅಂತ. ಇದೇನು ಹಿಂಗೆ ನಿಂತಿದ್ದೀರಲ್ಲ? ಅದ ಯಾಕೆ ನಿಂತಿದ್ದೀರಿ? ಮಾತು ಇಲ್ಲ ಕಥೆನೂ ಇಲ್ಲ. ಏನೂ ಇಲ್ಲ ನಂದಿನಿ ಅವ್ರಿ, ಸರಿ ಕೊಟ್ಬಿಟ್ಟು ಹೋಗಿ ನೀವು. ಅಲ್ಲ ಕುತ್ಕೊತೀನಲ್ವ, ಹಂಗೆ ನಿಂತ್ಕೊಂಡೆ ತಿಂದಿರಾ? ಕುತ್ಕೊಳ್ಳಿ. ಅಯ್ಯೋ, ನಾನು ನೋಡಿ ನೀರು ತರದ್ ಮರ್ತ್ಕೊಂಡೆ, ವಾಟ್ರ್ ಕ್ಯಾನ್ ತರದ್ ಮರ್ತ್ಕೊಂಡೆ. ತಾಳಿ ನೀರ್ನುವೆ ಆಮೇಲೆ ವಾಟ್ರ್ ಕ್ಯಾನ್ ತತ್ತೀನಿ ಅಲ್ಲಿಗೆ. ಬಿಡಿ, ನಾನು ತಗೊಳ್ತೀನಿ. ಕುತ್ಕೊಳ್ಳಿ. ಅದು ಯಾಕಂಗೆ ಆಡ್ತಿದ್ದೀರಿ? ಒಂದು ಬಾಟ್ಲನ್ನು ಕೊಡೋಕ್ಕಾಗಿಲ್ವಾ? ಸುಮ್ಮನಿರಿ ನೀವು. ರೀ, ತಿಂಡಿ ಹಾಕೊಂಡು ಬರಲಾ? ಏನು ಇಷ್ಟು ಬೇಗ ತಿಂಡಿ ಹಾಕೋ ತಿಂತಾ ಇದ್ದೀರಾ? ಇಷ್ಟು ಬೇಗ ಊಟ ಎಸಿತಿದ್ಯಾ? ಏನು ಬಾಕ್ಸ್ ಬೇರೆ ರೆಡಿ ಆಗಿಬಿಟ್ಟಿದೆ? ಯಾರು ತಂದ್ರು? ಯಾರು ಪ್ರಿಪೇರ್ ಮಾಡಿದ್ರು? ಗಂಗಾ ಅವ್ರು ರೆಡಿ ಮಾಡಿದ್ರಾ? ಇಲ್ಲ ರುಕ್ಮಿಣಿ ಅವರೇ, ನಂದಿನಿ ಅವ್ರು ಬಂದರು, ಇದೆರಡು ಕೊಟ್ಬಿಟ್ಟು ಹೋದ್ರು. ಈ ಥರ ಮಾತಾಡ್ತಿದ್ದೀರಲ್ಲ, ನಂದಿನಿ ಅವ್ರು ಬಂದರು ಕೊಟ್ಬಿಟ್ಟು ಹೋದ್ರು ಅಂತ. ಅಲ್ಲ, ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಏನು ಇಷ್ಟು ಬೇಗ ಚೇಂಜಸ್ಸಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನಾಗಿದೆ ನಂದಿನಿ ಅವ್ರಿಗೆ ಅಂತ. ಅಲ್ಲ, ನಿನ್ನ ಅತ್ತೆಯವರು ಸರಿಯಾಗಿ ಇಬ್ಬರು ಹೋಗಿದ್ರಲ್ಲ, ನನಗೂ ಅವ್ರಿಗೂ ಏನಾದ್ರೂ ಅದಕ್ಕೇನಾದ್ರು ಬದಲಾವಣೆ ಆಗ್ಬಿಟ್ಟಿದ್ದಾರಾ? ಏನಿಲ್ಲ, ಅವ್ರು ಬೈದಿದ್ದಕ್ಕೆ ಏನಾದರೂ ಈ ಥರ ಆಗ್ಬಿಟ್ಟಿದ್ದೀರಾ? ಏನಾಗಿದೆ ನನಗೊಂದು ಗೊತ್ತಾಗ್ತಿಲ್ವಲ್ಲ. ಏನಾದರೂ ಆಗಲಿ, ಸೂರ್ಯ ಅವ್ರಿಗೆ ನಾನೇ ಊಟ ಹಾಕೊಟ್ಬಿಡ್ಬೇಕಿತ್ತು, ನಾನೇ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ನಾನು ಆಮೇಲೆ ಬಂದುಬಿಡೋಣ ಅಂದ್ಕೊಂಡು ಹೋಗಿದ್ದೆ. ನನಗೇನು ಗೊತ್ತಿತ್ತು ನಂದಿನಿ ಬಂದು ಹಾಕ್ಬಿಡ್ತಾಳೆ ಅಂತ. ತುಂಬ ಬೇಜಾರಾಗ್ತಾ ಇದೆ ನನಗೆ. ನಾನೇ ಹಾಕೊಡ್ಬೇಕಿತ್ತು ಸೂರ್ಯ ಅವ್ರಿಗೆ. ಪರವಾಗಿಲ್ಲ ಬಿಡೆ, ತೆಗಿ, ಊಟ ಎಲ್ಲ ಹಾಕೋಗಿದೆ. ಅಕಸ್ಮಾತು ನಾನು ಬೇಡ ಹಾಗೆ ಹೀಗೆ ಅಂದರೆ ನೋಡಿ ರುಕ್ಮಿಣಿಗೆ ಎಷ್ಟು ಜಲಸ್ ಅನ್ಕೊಬಿಡ್ತಾರೆ. ಯಾಕೆ ರುಕ್ಮಿಣಿ ಅವರೇ ಡಲ್ಲಾಗಿದ್ದೀರಾ? ಏನಿಲ್ಲ ಬಿಡಿ. ಸರಿ, ನನ್ನ ಕೆಲಸ ಇದೆ, ನಾನು ಬರ್ತೀನಿ. ಅಲ್ಲ, ನಿಂತ್ಕೊಡಿ, ಎಲ್ಲಿಗೆ ಹೋಗ್ತಿದ್ದೀರಾ? ಏನಿಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಲ್ಲ, ಪೂಜೆ ಮಾಡಿ ಬರ್ತೀನಿ. ಸೂರಿ, ಇದೆ ಅಲ್ವಾ ನಿಮ್ಮ ಬಾಟ್ಲು? ಬಿಸಿನೀರು ತುಂಬಿಸ್ಕೊ ಬಂದೀನಿ. ನಿಮಗೆ ಶೀತ ಆಗೋಯ್ತದಲ್ಲ, ನಿಮಗೆ ತಣ್ಣೀರು ಕುಡಿದ್ರೆ ಬೇಸ ಇಲ್ಲ ತಾನೇ, ಬಿಸಿನೀರು ತಂದೀನಿ. ಇವಾಗಲೂ ಬಿಸಿನೀರು ತಂದೀನಿ. ಸರಿ, ನಿಮ್ಗೆ ಇನ್ನೇನಾರು ಬೇಕಾ? ಇನ್ನೇನಾರು ಬೇಕಾದ್ರೆ ಕೇಳಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.